ಇತ್ತ ಮೈಸೂರಿನಲ್ಲೂ ಕೂಡ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ಗೆ ಇಂಡಿಯಾ ಪಂದ್ಯಕ್ಕೆ ವಿಶ್ ಮಾಡಿದ್ದಾರೆ. ಇಂಡಿಯಾ ಟೀಮ್ಗೆ ಗೆದ್ದು ಭಾ ಭಾರತ, ಗೆದ್ದು ಭಾ ಅಂತೇಳಿ ಕ್ರಿಕೆಟ್ ಫ್ಯಾನ್ಸ್ ಜೈಕಾರವನ್ನು ಹಾಕಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ದೇ ಗೆಲ್ತೀವಿ ಅಂತ ಜೈಕಾರ ಹಾಕಿದ್ದಾರೆ. ಮೈಸೂರಿನಲ್ಲಿ ಇರುವಂತಹ ಕ್ರೀಡಾ ಅಭಿಮಾನಿಗಳು ಕೂಡ ಸಂಭ್ರಮಿಸ್ತಾ ಇದ್ದಾರೆ. ನಾವು ಗೆದ್ದೇ ಗೆಲ್ತೀವಿ ಅಂತ ವಿಶ್ ಮಾಡ್ತಿದ್ದಾರೆ. ಚಾಂಪಿಯನ್ಸ್ ಕಪ್ ನಮ್ಮದೇ ಅಂತ ಅಭಿಮಾನಿಗಳು ಕೂಗಿರೋದು. ಪಂದ್ಯ ವೀಕ್ಷಿಸೋದಕ್ಕೆ ಅಂತ ನಾವು ಕಾತುರರಾಗಿದ್ದೀವಿ ಅಂತ ಕ್ರಿಕೆಟ್ ಪ್ರೇಮಿಗಳು ಮಾತನಾಡಿದ್ದಾರೆ. ಜೊತೆಗೆ ಈ ಸಲ ಕಪ್ ನಮ್ಮದೇ, ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಇಂಡಿಯಾದ ಕ್ರಿಕೆಟ್ ಪ್ಲೇಯರ್ಸ್ಗೆ ವಿಶಸ್ನ ತಿಳಿಸಿದ್ದಾರೆ. ನಾವು ಮ್ಯಾಚ್ ನೋಡೋದಕ್ಕೆ ಅಂತ ಎದುರು ನೋಡ್ತಾ ಇದ್ದೀವಿ. ಆ ಮ್ಯಾಚ್ ಯಾವಾಗ ಶುರುವಾಗುತ್ತೆ ಅಂತ ಕಾಯ್ತಿದ್ದೀವಿ ಅಂತೇಳಿ ಒಂದಷ್ಟು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ ಈ ಮ್ಯಾಚು. ಅದಕ್ಕೆ ಸಂಬಂಧಪಟ್ಟಂತೆ ಜೈಕಾರ ಹಾಕಿ ಭಾರತ ತಂಡ ಗೆಲ್ಲಲಿ ಅಂತ ವಿಶಸ್ ತಿಳಿಸಿದ್ದಾರೆ. ಸಂಡೇ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಮತ್ತು ನ್ಯೂಜಿಲ್ಯಾಂಡ್ ಮುಖಾಮುಖಿ ಆಗ್ತಾ ಇದ್ದಾವೆ. ಈ ಒಂದು ಫೈನಲ್ ಪಂದ್ಯಕ್ಕಾಗಿ ಈಗಾಗಲೇ ಭಾರತೀಯರೆಲ್ಲರೂ ಕೂಡ ಉತ್ಸಾಹಕರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂತಹ ಈ ಒಂದು ಫೈನಲ್ ಪಂದ್ಯದಲ್ಲಿ ಭಾರತ ಗೆದ್ದು ಬರಲಿ ಅಂತ ಹೇಳಿ ಹಲವು ಕಡೆಗಳಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದ್ದಾರೆ. ಮತ್ತೊಂದು ಕಡೆ ಭಾರತದ ಪ್ಲೇಯರ್ಸ್ಗಳಿಗೆ ಶುಭವನ್ನು ಹಾರೈಸಲಿಕ್ಕೆ ಮೈಸೂರಿನಲ್ಲಿ ಕ್ರಿಕೆಟ್ ಪ್ರೇಮಿಗಳು ಎಲ್ಲರೂ ಕೂಡ ಉತ್ಸಾಹಕರಿದ್ದಾರೆ. ನಾವು ಗಮನಿಸಬಹುದು ಭಾರತಕ್ಕೆ ಶುಭವನ್ನು ಕೋರೋದ್ರ ಜೊತೆಗೆ ಎಲ್ಲ ಪ್ಲೇಯರ್ಸ್ಗಳು ಕೂಡ ಗೆದ್ದು ಬರಬೇಕು, ಆ ಒಂದು ಶುಭವನ್ನು ಹಾರೈಸ್ತಾ ಇದ್ದಾರೆ. ಇನ್ನು ಶುಭವನ್ನು ಹಾರೈಸ್ತಾ ಇರತಕ್ಕಂಥ ಅಭಿಮಾನಿಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಈಗ ನನ್ನೊಟ್ಟಿಗೆ ಮೈಸೂರಿನಲ್ಲಿ ಭಾರತದ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ, ನಾನು ಮಾತನಾಡಿಸ್ತಾ ಹೋಗ್ತೇನೆ. ಮೊದಲಿಗೆ ಸರ್, ಇವತ್ತು ಫೈನಲ್ ಮ್ಯಾಚ್ ಇದೆ, ಏನು ಹೇಳಿ? ನಮ್ಮ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆ ನನಗಂತೂ ಇದೆ. ಅದೇ ಥರ ವಿರಾಟ್ ಕೊಹ್ಲಿ ಅವರು ಇನ್ನೊಂದು ಶತಕ ಬಾರಿಸಲಿ ಅನ್ನೋದು ನನ್ನ ಭಾಳ ಆಸೆ ಇದೆ. ಅದು ನೆರವೇರಲಿ ಅಂತ ನಾನು ಆಶಿಸ್ತೀನಿ. ಸರ್, ಪುನಃ ಇವತ್ತು ನ್ಯೂಜಿಲ್ಯಾಂಡ್ ಮತ್ತು ಇಂಡಿಯಾ ಮ್ಯಾಚ್ ಇದೆ. ಹೋದ ವಾರ ಗೆದ್ದಂಗೆ ಗೆಲ್ತಾರೆ ಅಂತ ತಿಳ್ಕೊಂಡಿದ್ದೀನಿ. 2023ರಲ್ಲಿ ಲೀಗಲ್ಲಿ ನಾಕೌಟಲ್ಲಿ ಒಂದೂ ಸೋತಿರಲಿಲ್ಲ. ಈಗಲೂ ಹಾಗೇನು ಲೀಗಲ್ಲಿ ನಾಕೌಟಲ್ಲಿ ಒಂದೂ ಸೋತಿಲ್ಲ. ಭಾರಿ ಎಚ್ಚರಿಕೆಯಿಂದ ಆಡಿ ನಾಳೆ ನಮಗೆ ಕಪ್ ತಂದು ಕೊಡ್ತಾರೆ ಅನ್ನೋ ಭರವಸೆ ಇದೆ. ಓಪನರ್ಸ್ಗಳು 2 ಮ್ಯಾಚಿಂದ ಆಡಿಲ್ಲ, ಅವರೇ ಮ್ಯಾಚ್ನ ನಮ್ಮ ಕೈಗೆ ತಂದು ಕೊಡ್ತಾರೆ ಅನ್ನೋ ಭರವಸೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ವಿರಾಟ್ ಕೊಹ್ಲಿ ಸಾಕಷ್ಟು ಕುತೂಹಲ ಕೆರಳಿಸುವಂಥ ಬ್ಯಾಟ್ಸ್ಮನ್, ಅವ್ರ ಮೇಲೆ ಜಾಸ್ತಿ ವಿಶ್ವಾಸ ಇರುತ್ತೆ. ಈಗ ಅವ್ರ ಮೇಲೇ ಜಾಸ್ತಿ ಒತ್ತಡ ಇರೋದಕ್ಕಿಂತ ಅವರೆಲ್ಲ ಆಡ್ಕೊಂಡ್ಬಂದಿದ್ದಾರೆ. ಪ್ರತಿ ಸರಿನೂ ಅವ್ರ ಮೇಲೆ ಒತ್ತಡ ಇರೋಕ್ಕಾಗಲ್ಲ. ಈಗ ಓಪನರ್ಸ್ಗಳು 2 ಮ್ಯಾಚಿಂದ ಆಡಿಲ್ಲ, ಅವರು ಆಡ್ಕೊಟ್ರೆ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅವ್ರ ಮೇಲೆ ಜಾಸ್ತಿ ಒತ್ತಡ ಹಾಕ್ಬಾರ್ದು, ಓಪನರ್ಸ್ಗಳು ಸ್ವಲ್ಪ ಆಡ್ಕೊಡ್ಬೇಕು. ಮುಖ್ಯವಾಗಿ ಎರಡೂ ತಂಡಗಳು ಕೂಡ ಸ್ಟ್ರಾಂಗ್ ಇರುವಂಥ ಟೀಮ್ಗಳು ಅಂತ ಸರ್. ನ್ಯೂಜಿಲೆಂಡ್ ಕೂಡ ಬೌಲಿಂಗ್ ಹೋಗಿ ಬಲಿಷ್ಠವಾಗಿದೆ. ಸೊ ಆ ಬೌಲಿಂಗ್ನ ನಮ್ಮ ಭಾರತದ ಬ್ಯಾಟ್ಸ್ಮನ್ಗೆ ಭೇದಿಸಿ ಕಪ್ನ ಎತ್ತೋದು 100% ಸತ್ಯ. ನಮ್ಮ ಕಡೆ ಎಲ್ಲ ಪ್ಲೇಯರ್ಸ್ಗಳು ಒಳ್ಳೆ ಚೆನ್ನಾಗಿ ತಗೊಂಬಂದಿದ್ದಾರೆ. 4 ಪಂದ್ಯದಲ್ಲಿ ಗೆದ್ದು ಈ ಸಲ ಅಂತೂ ಶುಭನ್ ಗಿಲ್ ಮತ್ತು ಓಪನರ್ಸ್ ಏನಿದ್ದಾರೆ ಚೆನ್ನಾಗಿ ಆಡಿಕೊಟ್ರೆ ಲಾಸ್ಟ್ ಮ್ಯಾಚ್ಗಿಂತ ಕೊಹ್ಲಿ ಅದಕ್ಕಿಂತ ಹೆಚ್ಚಾಗಿ ಹೊಡೆದು ಶತಕ ಬಾರುವ ಒಂದು ಇದಿದೆ ಅಂತ ನಾನು ಅಭಿಪ್ರಾಯಪಡ್ತೀನಿ. ಭಾರತ ತಂಡ ಉತ್ತಮ ಫಾರ್ಮಲ್ಲಿದೆ. ಹಾಗೆ ಈ ಎಲ್ಲ ಲೀಗ್ ಪಂದ್ಯದಲ್ಲೂ ತುಂಬ ಚೆನ್ನಾಗಿ ಆಡಿದೆ. ಹಾಗೆ ಫೈನಲ್ ಪಂದ್ಯದಲ್ಲಿ ಅತ್ಯುತ್ತಮ ಆಡಿ ಟ್ರೋಫಿಯನ್ನು ಗೆಲ್ಲೋದಂತೂ ಖಚಿತ. ಇಂಡಿಯಾ ಗ್ಯಾರಂಟಿ ಇಂಡಿಯಾ ವಿನ್ ಆಗುತ್ತೆ, ಟ್ರೋಫಿನ ಎತ್ಕೊಳುತ್ತೆ. ಕೊಹ್ಲಿ ಇನ್ನೊಂದು ಸೆಂಚುರಿ ಹೊಡೆದು ನಮ್ಮ ದೇಶಕ್ಕೆ ಭಾರತಕ್ಕೆ ಇವತ್ತು ಕಪ್ ತರಲೇಬೇಕು ಅಂತ ನಮ್ಮ ಎಲ್ಲರ ಆಸೆ. ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಹಾಗೂ ದೇವರಲ್ಲಿ ಎಲ್ಲರಿಗೂ ಚೆನ್ನಾಗಿ ಆಡಲಿ ಅಂತ ಪ್ರಾರ್ಥನೆ ಮಾಡ್ಕೋತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಮೈಸೂರಿನಲ್ಲಿ ಕ್ರಿಕೆಟ್ ಪ್ರೇಮಿಗಳ ಒಂದು ಆಶಯ. ಯಾಕೆಂತ ಹೇಳಿದರೆ ಈ ಬಾರಿ ನ್ಯೂಜಿಲ್ಯಾಂಡ್ ವಿರುದ್ಧ ಭಾರತ ಗೆದ್ದೇ ಗೆಲ್ಲುತ್ತೆ, ಆ ವಿಶ್ವಾಸ ಇರತಕ್ಕಂಥದ್ದು. ಜೊತೆಗೆ ಈ ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ಫಾರ್ಮುಲಲ್ಲಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮತ್ತೊಂದು ಸೆಂಚುರಿಯನ್ನು ಬಾರಿಸ್ತಾರೆ. ಆ ಮೂಲಕ ಈ ಬಾರಿ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯನ್ನು ಭಾರತ ತಮ್ಮದಾಗಿಸಿಕೊಳ್ಳುತ್ತೆ ಅನ್ನೋ ಒಂದು ಉತ್ಸಾಹದ ಮಾತುಗಳು ಅಭಿಮಾನಿಗಳದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪ್ರೀತೇಶ್, TV5 ಮೈಸೂರು.